ಗುಡ್ಡಾಪುರ ದಾನಮ್ಮ ದೇವಿಗೆ ಪಾದಯಾತ್ರೆ. ವಿಜಯಪುರ ನಗರದ ಮಹಾರಾಷ್ಟ್ರ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ದರ್ಶನಕ್ಕೆ ಭಕ್ತರು ಪಾದಯಾತ್ರೆ ಮೂಲಕ ಹಾಡುತ್ತಾ ಜೈ ಘೋಷಣೆ ಹಾಕುತ್ತಾ ಪಾದಯಾತ್ರೆ ಮಾಡುತ್ತಿದ್ದಾರೆ. ದಾರಿ ಮಧ್ಯಕ್ಕೂ ಪ್ರಸಾದ ವ್ಯವಸ್ಥೆ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದರು. ದಾನಮ್ಮ ದೇವಿ ಜಾತ್ರೆಗೆ ಲಕ್ಷಾಂತರ ಭಕ್ತರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾರಾಷ್ಟ್ರದ ಸಾಗಲಿ ಜಿಲ್ಲಾ ಜತ್ತ ತಾಲೂಕಿನ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿ ಜಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಶ್ರೀ ದಾನಮ್ಮ ದೇವಿಯ ವಿಶೇಷ ನೋಡಲು ಎರಡು ಕಣ್ಣು ಸಾಲದು. ಮಹಾರಾಷ್ಟ್ರ ಜಿಲ್ಲೆಯಿಂದ ಮತ್ತು ಕರ್ನಾಟಕ ಜಿಲ್ಲೆಗಳಿಂದ ಭಕ್ತರು ಪಾದಯಾತ್ರೆ ಮೂಲಕ ಬರುತ್ತಿರುವುದು ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದು ಇಡುವಂತಹದ್ದು ಎಂದು ದಾನಮ್ಮ ದೇವಿಯ ಕಮಿಟಿಯ ಅಧ್ಯಕ್ಷ ವಿಜುಗೌಡ ಪಾಟೀಲ ಹೇಳಿದರು. ಬರುವ ಭಕ್ತರಿಗಾಗಿ ಅನ್ನದಾಸೋಹ, ವೈದ್ಯರ ವ್ಯವಸ್ಥೆ, ಕುಡಿಯುವ ನೀರು ಮತ್ತು ಭಕ್ತರಿಗೆ ವಿಶ್ರಾಂತಿಯ ಸ್ಥಳಗಳನ್ನು ವ್ಯವಸ್ಥೆ ಮಾಡಿರುವುದಾಗಿ ಹೇಳಿದರು. ದೌಲಪ್ಪ ಮನೆಗುಳಿ, ಜೆಕೆ ನ್ಯೂಸ್ ಕನ್ನಡ, ಗುಡ್ಡಾಪುರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುಡ್ಡಾಪುರ ದಾನಮ್ಮ ತಾಯಿ ಜಾತ್ರೆ ನಿಮಿತ್ತವಾಗಿ ಸಾಂಗ್ಲಿ ಜಿಲ್ಲಾದಲ್ಲಿ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ದಾನಮ್ಮ ತಾಯಿ ಜಾತ್ರೆ ಉತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕದಿಂದ ಪಾದಯಾತ್ರೆ ಮುಖಾಂತರ ಬರ್ತಕ್ಕಂಥದ್ದು ಇಡೀ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು. ಆದರೆ ಈ ವರ್ಷ ನಮ್ಮೆಲ್ಲ ಟ್ರಸ್ಟ್ದ ಕಮಿಟಿಯ ಎಲ್ಲ ಸದಸ್ಯರು ಇವತ್ತು ಬಹಳ ಭಕ್ತರಿಗೆ ಬರ್ತಕ್ಕಂಥ ಪಾದಯಾತ್ರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರಿಗೆ ಬಹಳ ವ್ಯವಸ್ಥೆ ಟ್ರಸ್ಟ್ ವತಿಯಿಂದ ಬಹಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಈ ವ್ಯವಸ್ಥೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ಭಕ್ತರು ಪಾದಯಾತ್ರೆ ಮುಖಾಂತರ ಬರಬೇಕಾದ್ರೆ ಅವರಿಗೆ ಬಿಸಿ ನೀರಿನಿಂದ ಇವತ್ತು ಜಳಕ ಮಾಡಿ 10 ಎಕರೆದಲ್ಲಿ ಇವತ್ತು ಅವರಿಗೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ತಾಯಂದರು ಕೂಡ ಇವತ್ತು ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇವತ್ತು ಅನೇಕ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ನಮ್ಮ ಬಿಜಾಪುರದಿಂದ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರು ಕೂಡ ಇವತ್ತು ಟ್ಯಾಂಕರ್ ಮುಖಾಂತರ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವತ್ತು ಅವರಿಗೆ ನಾನು ಈ ಟ್ರಸ್ಟ್ ವತಿಯಿಂದ ಅವರಿಗೆ ಅಧ್ಯಕ್ಷ ಆದ ನಂತರ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೆ ಭಕ್ತರು ಇವತ್ತೇನು ಪಾದಯಾತ್ರೆ ಬಂದ ಸಂದರ್ಭದಲ್ಲಿ ಇವತ್ತು ಅವರಿಗೆ ಕಾಲು ನೋವು ಬಹಳ ಆಗಿದೆ. ಯಾಕಂದರೆ ವೈದ್ಯರು ಕೂಡ ಇಲ್ಲಿ ವ್ಯವಸ್ಥೆ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ಟ್ರಸ್ಟ್ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬಹಳ ತನು ಮನ ಧನದಿಂದ ಎಲ್ಲ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಮಾಡ್ತೀನಿ. ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ನಿರ್ದೇಶಕರು 11 ಮಂದಿ ಮತ್ತು ಎಲ್ಲ ಪೂಜಾರಿ ವರ್ಗದವರು ಕೂಡ ನಮಗೆ ಭಾಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಈ ನೂತನ ಆಯ್ಕೆಯಾದಂಥ 2 ಶಾಸಕರು, ಅವತ್ತು ಸೋಲಾಪುರದಿಂದ ಇರ್ತಕ್ಕಂಥ ದೇಶಮುಖರು ಇರ್ಬೋದು, ಈ ಜತ್ ತಾಲೂಕಿನಿಂದ ನೂತನ ಆಯ್ಕೆಯಾದಂಥ ಗೋಪಿಚಂದ್ ಇವತ್ತು ಶಾಸಕರಿಗೆ ಕೂಡ ಇವತ್ತು ಸಾಯಂಕಾಲವರೆಗೆ ನಾವು ಇವತ್ತು ದೀಪದ ಕಾರ್ಯಕ್ರಮ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾವು ಸನ್ಮಾನ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈ ರೀತಿಯಲ್ಲಿ ಭಕ್ತರು, ಲಕ್ಷಾಂತರ ಭಕ್ತರು ಇವತ್ತೇನು ಭಾಳ ಸಂತೋಷದಿಂದ ತಾಯಿ ದಾನಮ್ಮ ತಾಯಿ ಸೇವೆಯನ್ನು ಮಾಡಿಕೊಂಡು ಉತ್ಸಾಹದಿಂದ ಹೋಗ್ತಕ್ಕಂಥದ್ದು ನೋಡಿದ್ರೆ, ಆ ತಾಯಿ ಇಡೀ ಇವತ್ತು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ಭಕ್ತರಿಗೂ ಕೂಡ ಭಾಳ ಸಂತೋಷದಿಂದ ಇವತ್ತು ತಾಯಿ ದರ್ಶನ ತೊಗೊಂಡು ಹೋಗ್ತಕ್ಕಂಥದ್ದು ಇವರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಪೊಲೀಸ್ ಇಲಾಖೆಯವರಾಗಲಿ ಇವತ್ತು ಸೆಕ್ಯೂರಿಟಿಯವರಾಗಲಿ ಭಾಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವು ಏನು ಮಾಡ್ತೀವಿ, ದಾನಮ್ಮ ದೇವಿಗೆ ಲಕ್ಷಾಂತರ ಭಕ್ತರು ಹೋಗ್ತಾರೋ ಜೊತೆ ನಾವು ಹೋಗ್ತೀವಿ ರೀ. ದಾನಮ್ಮ ದೇವಿ ಪವಾಡಗಳು ಭಾಳ ಇದ್ದಾವೆ ರೀ. ಅಲ್ಲಿ ದಾನಮ್ಮ ದೇವಿಗೆ ಏನು ಮಾಡ್ತಾರೆ, ನಿತ್ಯ ಪೂಜೆ ಮಾಡ್ತಾರೆ. ಪೂಜೆ ಅಂದರೆ ಹೇಗೆ, ದಿನಕ್ಕೆ 3 ಬಾರಿ ಬೆಳಗ್ಗೆ ಯೌವನಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ ಹಾಗೂ ವೃದ್ಧಾವಸ್ಥೆ, ಈ ರೀತಿ ದಾನಮ್ಮ ದೇವಿಯ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಶರಣಗೆ ಬಂದ ಶರಣರಿಗೆ ಒಂದು ಅನ್ನ ಸಂತರ್ಪಣೆ ಊಟದ ಮೂಲಕ ಅದನ್ನು ಕೂಡ ಅಲ್ಲಿ ದಾನಮ್ಮ ದೇವಿಯಲ್ಲಿ ಸಿಗುತ್ತದೆ. ನಾವು ಕೂಡ ಗುಡ್ಡಾಪುರಕ್ಕೆ ನಡ್ಕೊತ ಹೋಗ್ತೀವಿ ರೀ. ನಾವು 10 ವರ್ಷದಿಂದ ಸೇವೆ ಮಾಡ್ತಿದ್ದೇವೆ ರೀ. ಅನುಭವಗಳು ನಾವು ಫಸ್ಟ್ ಏನು ಮಾಡ್ತಿದ್ದೇವೆ, ಜಸ್ಟ್ ಒಂದು 2 ಬಿಸ್ಕೆಟ್ ಪ್ಯಾಕೆಟ್ ಅಂದರೆ 100 ಪ್ಯಾಕೆಟ್ಗಳನ್ನು ಹಂಚಿ ಸ್ಟಾರ್ಟ್ ಮಾಡಿದ್ದೇವೆ ರೀ. ನಾವಾಗೆ ಹೋಗಿ ಕೊಟ್ಟು ಅದು ಮಾಡಿದ್ರಿ. ಅದಾದ ಗಟ್ಟಲೆ ವರ್ಷಗಟ್ಟಲೆ ಏನು ಮಾಡ್ತೀರಿ,
ಸ್ಟೆಪ್ ಬೈ ಏನು ಮಾಡ್ತೀವಿ ರೀ ನಾವು ಜಾಸ್ತಿ ಮಾಡ್ಕೊತ ಬಂದು ಈಗ ನಾವು 2,000 ರಿಂದ 2,500 ಹಂಚ್ತಾ ಇದ್ದೀವಿ ರೀ. ಪ್ರತಿಭಾ ಸಾರವಾಡ. ಶ್ರೀ ಕ್ಷೇತ್ರ ಗುಡ್ಡಾಪುರ ದಾನಮ್ಮ ದೇವಿ ಕ್ಷೇತ್ರ ನಮ್ಮ ಭಾರತದಲ್ಲೇ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಹೋಗುವ ಎಲ್ಲ ಭಕ್ತರಿಗೆ ಗುಡ್ಡಾಪುರ ದಾನಮ್ಮ ದೇವಿಯು ಸಕಲ ಸಿರಿ ಸಂಪತ್ತು ಭೋಗಮೋಕ್ಷವನ್ನು ಕೊಟ್ಟು ಕಾಪಾಡುತ್ತಾ ಎಂದು ಎಲ್ಲ ಭಕ್ತರಲ್ಲಿ ನಂಬಿಕೆ ಇದೆ. ಆದ್ದರಿಂದ ಸದಾಕಾಲ ಎಲ್ಲ ಭಕ್ತರು ಪ್ರತಿ ವರ್ಷ ಹೋಗುತ್ತಾರೆ ಎಂದು ಹೇಳುತ್ತೇವೆ. ನಾವು ಮಲ್ಲಿಕಾರ್ಜುನ ಶಿವಶರಣವರು ಬೋರ್ಣಾಪುರ. ಬೋರ್ಣಾಪುರ ಎಷ್ಟು ವರ್ಷದಿಂದ ಹೋಗತ್ತೀರಿ? ನಾವು 20-30 ವರ್ಷದಿಂದ ಬೋರ್ಣಾಪುರದಿಂದ ರೀ ಒಂದು 100 ಕಿಲೋಮೀಟ್ರ್ ನಾವು ಒಂದು ಮುಂಜಾನೆ ಬಿಟ್ಟೇವೆ ರೀ. ಹಾಂ ರೀ ಗುಡ್ಡಾಪುರ 100 ಕಿಲೋಮೀಟ್ರ್ ರಾತ್ರಿ ಎಲ್ಲ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಎಷ್ಟು ಗಂಟೆ ಹೋಗ್ಬಿಡ್ತೀರಿ ಅಲ್ಲಿ? ನಾವು ಮುಂಜಾನೆ ತನಕ ಹೋಗಿ ಮುಟ್ತೇವೆ ರೀ. ಹಾಂ ದರ್ಶನ ಮಾಡಿಕೊಂಡು ಮತ್ತೆ ಈಗ ನೀವು ಹೋಗೋ ರಸ್ತೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.